ಮೊದಲು ನಮ್ಮ ದೇಶದಲ್ಲಿ ಸೈನಿಕರಿಗೆ ಹಕ್ಕಿ ಹೊಡು ಕೋಬಿ ಇದ್ದಿತ್ತು. ಈಗ ಒಳ್ಳೊಳ್ಳೆ ಮಿಷನ್ ಗನ್ನು. ಕರಾವಳಿ ತೀರಲ್ಲಿ ಯಾರು ಗ್ಯಾರಂಟಿ ನೋಡಿ ಓಟ್ ಹಾಕಲ್ಲ. ರಾಹುಲ್ ಗಾಂಧಿ ಏನೂ ಪ್ರಯೋಜನ ಇಲ್ಲ. ಅವ್ರಿಗೆ ಹಾಕೋದ್ರಿಂದ ನಾವು ದೇಶ ಬಿಡೋದೇ ಒಳ್ಳೆಯದು. ಕುಂದಾಪುರದಲ್ಲಿ ಈ ಸಲ ಇಲೆಕ್ಷನ್ನಲ್ಲಿ ಜಯಪ್ರಕಾಶ್ ಹೆಗಡೆ ವಿನ್ ಆಗ್ತಾರೆ ಕಾಂಗ್ರೆಸ್. ರಾಹುಲ್ ಗಾಂಧಿ ಇಲ್ಲಿ ಪ್ರಜೆ ಅಲ್ಲ, ಅವರೆಲ್ಲ ಇಟಲಿ ದೇಶದವರು, ಇಲ್ಲಿ ಅವರಲ್ಲ. ಅದ್ರ ಬಗ್ಗೆ ಅಲ್ಲ, ಅವ್ರು ಮೊದಲು ಕಾಂಗ್ರೆಸ್ಸಲ್ಲಿ ಇದ್ದವರು ಕೆಲಸ ಮಾಡಿದ್ದಾರೆ, ಕಾಂಗ್ರೆಸ್ಸಲ್ಲೂ ಕೆಲಸ ಮಾಡಿದ್ದಾರೆ, BJPಯಲ್ಲೂ ಕೆಲಸ ಮಾಡಿದ್ದಾರೆ. ಅಲ್ಲ, ಫ್ರೀ ಇರಲಿ, ಫ್ರೀ ಕೊಟ್ಟಿರೋದು ಏನಕ್ಕಂದರೆ ಫ್ರೀ ಬದಲು ಕಮ್ಮಿ ಮಾಡಬೇಕಾಗಿತ್ತು, ಎಲ್ಲನೂ ಕಮ್ಮಿ. ನಮಗೆ ದೇಶ ಉಳಿಸೋದು ಬೇಕು. ನಮಗೆ ಎಲೆಕ್ಷನ್ ಟ್ರೆಂಡು ಒಳ್ಳೆ ಉಂಟು. ಅವ್ರಿಗೆ ಬೇಕಾದವರು ಇದು ಮಾಡ್ತಾ ಇದ್ದಾರೆ. ಅಂದರೆ BJPಯವರು BJPಗೆ, ಕಾಂಗ್ರೆಸ್ ಅವರು ಕಾಂಗ್ರೆಸ್ಸಿಗೆ. ಅದೀಗ ಯಾರೆಲ್ಲ ಹೇಗೆ ಓಟ್ ಹಾಕ್ತಾರೆ ನೋಡಿದ ಮೇಲೆ ಗೊತ್ತಾಗ್ತದೆ. ಜನರ ಬೆಂಬಲ ಯಾವ ಪಾರ್ಟಿಗೆ ಅದು ಹೇಳಲಿಕ್ಕಾಗೋದಿಲ್ಲಲ್ಲ, ಅವರವರ ಮನಸ್ಸಿಗೆ ಬಂದ ಹಾಗೆ ಅದು. ಮತ್ತು ಮೋದಿನೇ ಬರಬೇಕು ಅನ್ನೋದು ಎಲ್ರಿಗೂ ಇದ್ದದ್ದೇ ಅಲ್ವಾ, ಹಾಗಾಗಿ ತೊಂದರೆ ಇಲ್ಲ. ನಿಮ್ಮ ಬೆಂಬಲ ಯಾವ? ಅದು ಹೇಳಿದರೆ ಸಿಕ್ಕಿ ಬೀಳ್ತೇವೆ ಈಗ. ಅದು ಹೇಳಲಿಕ್ಕಿಲ್ಲಲ್ಲ ನಾವು. ಹೌದು, ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿ ಫ್ರೀ ಬಸ್ಸು, ಫ್ರೀ ಕರೆಂಟು 2,000 ಕೊಡ್ತಾರೆ. ಹೌದೌದು. ಯಾವ ರೀತಿ ಎಲೆಕ್ಷನ್ ಮೇಲೆ ಪರಿಣಾಮ? ಅದು ಪರಿಣಾಮ ಸಾಧಾರಣ ಬಿದ್ದಿದೆ ಅಲ್ಲ. ಆಗಿದ್ದಕ್ಕೆ ಹೋದ ಸಲ ಕಾಂಗ್ರೆಸ್ ಗೆದ್ದದ್ದು. ಈ ಸಲ ಸಹ ನೋಡಬೇಕು. ಕೆಲವೆಲ್ಲ ನಮಗೂ ಸಹ ಸೌಲಭ್ಯಗಳು ಬರಲಿಲ್ಲ. ಆದರೂ ಮೊನ್ನೆ ಕೇಳಿದ್ದಾರೆ ಫೋನ್ ಮಾಡಿ, ಬರ್ತಾ ಇದೆಯಾ. ಅದು ಓಟು ಆಗುವಾಗ, ಎಲೆಕ್ಷನ್ ಬರುವಾಗ ಇಷ್ಟು ಸಮಯ ಕೇಳಲಿಲ್ಲ. ಎಷ್ಟು ಲಾಸ್ ಆಗಿದೆ ನಮಗೆ ಅಲ್ವಾ. ಹಾಗೆ ಅವರಿಗೆ ಈಗ ಎಲೆಕ್ಷನ್ ಓಟ್ ಬೀಳಬೇಕು ಹೇಳಿ ಕೇಳ್ತಾರೆ ಹೊರತು. ಹಾಗೆ ನೋಡುವ. ನೀವು ಮತದಾನ ಮಾಡಬೇಕಾದ್ರೆ ಯಾವ ವಿಚಾರನ ಗಮನದಲ್ಲಿ ಇಟ್ಕೊಳ್ತೀರಿ? ಗಮನ ಎಲ್ಲ ಸಹ ಬೇಕಾಗ್ತದೆ ಈಗ ಅಲ್ವಾ. ನೀರಿನ ಸೌಲಭ್ಯ ಇರ್ಬೋದು, ನೀರಿಂದು ತುಂಬ, ಅದರ ಬಗ್ಗೆನೂ ಸ್ವಲ್ಪ ಬೆಂಬಲ ಬೇಕಲ್ವಾ. ಹಾಗೆ ನೋಡಬೇಕು. ಥ್ಯಾಂಕ್ ಯು ಸರ್. ಲೋಕಸಭಾ ಚುನಾವಣೆ ಹತ್ರ ಬರ್ತಿರುವಂಥದ್ದು ಹೆಂಗೆ ಸರ್ ಎಲೆಕ್ಷನಲ್ಲಿ? ಈ ಸತಿ ಪಕ್ಕ ಮಾತ್ರ BJP ಮಾತ್ರ 100%. ಇಬ್ಬರು ಅಭ್ಯರ್ಥಿಗಳು ಕುಂದಾಪುರದವರೇ. ನಮ್ಮ ಇಬ್ಬರು ಅಭ್ಯರ್ಥಿ ಹೌದು, ನಾವು ಮೋದಿ ಅಭಿಮಾನಿಗಳು, ಹಾಗಾಗಿ ಈ ಸತಿ BJP. ನೀವು ಮತದಾನ ಮಾಡಬೇಕಾದ್ರೆ ಮೋದಿ ಅಂತೇಳಿ ಮತದಾನ ಮಾಡ್ತೀರಾ ಅಥವಾ ಕ್ಯಾಂಡಿಡೇಟ್? ನಾವು ಮೋದಿ ಅಂತಲೇ ಮತದಾನ ಮಾಡೋದು. ರಾಜ್ಯ ಸರ್ಕಾರದ ಗ್ಯಾರಂಟಿಗಳನ್ನ ಮೋದಿ ಅವರು ಕಾಪಿ ಮಾಡ್ಕೊಂಡು ಮೋದಿಗೆ ಗ್ಯಾರಂಟಿ ಅಂತೇಳಿ ಘೋಷಣೆ ಮಾಡೋದು, ಇದ್ರ ಬಗ್ಗೆ ಏನು ಹೇಳ್ತೀವಿ? ನಮ್ದು ಇಲ್ಲಿ ಯಾರು ಗ್ಯಾರಂಟಿ ನೋಡಿ ಓಟ್ ಹಾಕಿದ್ದಲ್ಲ. ಕರಾವಳಿ ತೀರಲ್ಲಿ ಯಾರು ಗ್ಯಾರಂಟಿ ನೋಡಿ ಓಟ್ ಹಾಕಲ್ಲ, ಹಾಗಾಗಿ ನಾವು. ಸರ್ ಹೆಂಗೆ ಸರ್ ಎಲೆಕ್ಷನ್ ಆ ಕಡೆ ಇಲ್ಲಿ? ಎಲೆಕ್ಷನ್ ನಮ್ಗೆ ಎಂತೈತೆ, ನಮ್ದೆಲ್ಲ ಮಾಮೂಲಿ ರಿಕ್ಷಾ ಡ್ರೈವರಿಗೆ ಬಾಡಿಗಿದ್ರೆ ಆಯ್ತು ಅಷ್ಟೇ. ಯಾವ ಅಭ್ಯರ್ಥಿ ಮುಂದೆ ಇದೆ ಸರ್ ಕ್ಯಾಂಪೇನಲ್ಲಿ, ಜನಗಳ ವಾತಾವರಣದಲ್ಲಿ? ಅಭ್ಯರ್ಥಿ ಅಲ್ಲ, ನಾವು ಮೋದಿ ಅಭಿಮಾನಿ, ಮೋದಿಗೋಸ್ಕರ ಓಟ್ ಹಾಕ್ತೀವಿ. ಕ್ಯಾಂಡಿಡೇಟ್ ಯಾರೇ ಇರಲಿ. ಮೋದಿ ಕ್ಯಾಂಡಿಡೇಟ್ ಕೂಡ ಕುಂದಾಪುರದವರೇ. ಯಾವ ವ್ಯಕ್ತಿಗತವಾಗಿ ನೋಡಿದಾಗ ಯಾವ ಅಭ್ಯರ್ಥಿ ಒಳ್ಳೆಯವರು ಅನ್ಸುತ್ತೆ ನಿಮಗೆ? ವ್ಯಕ್ತಿಗತವಾಗಿ ಇಬ್ಬರು ಒಳ್ಳೆಯವರೇ, ನಾವು ಯಾರನ್ನೂ ದೂರುವುದಿಲ್ಲ, ಇಬ್ಬರು ಒಳ್ಳೆಯವರೇ. ನಾವು ಮೋದಿ ಅಭಿಮಾನಿ. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿರುವಂಥದ್ದು, ಮಹಿಳೆಯರಿಗೆ ಫ್ರೀ ಬಸ್ ಇರ್ಬೋದು. ಇಲ್ಲಿ ನಿಮ್ಗೆ ಹೆಂಗೆ ಗೊತ್ತಾ, ಈ ಕರಾವಳಿಯಲ್ಲಿ ಯಾರು ಈ ದುಡ್ಡಿಗೆ ಆಮಿಷಕ್ಕೆ ಇದಕ್ಕೆಲ್ಲ ಒಳಗಾಗೋದಿಲ್ಲ. ಯಾರು ಒಳ್ಳೆ ಕ್ಯಾಂಡಿಡೇಟ್, ಯಾರು ಯಾವ ಸರ್ಕಾರ ಬಂದರೆ ದೇಶ ಉದ್ಧಾರ ಆಗುತ್ತೆ ಅಂಥ ಸರ್ಕಾರಕ್ಕೆ ಓಟ್ ಹಾಕ್ತಾರೆ. ಇದಿಲ್ಲಪ್ಪ ಜೋರಾಗಿ. ಇಬ್ಬರು ಅಭ್ಯರ್ಥಿಗಳು ಕುಂದಾಪುರದವರೇ. ವ್ಯಕ್ತಿಗತವಾಗಿ ನೋಡಿದಾಗ ನಿಮ್ಗೆ ಯಾವ ಅಭ್ಯರ್ಥಿ ಒಳ್ಳೆಯವರು ಅನ್ಸುತ್ತೆ? ನಮ್ಮ ಪಕ್ಷ BJP, ಶ್ರೀನಿವಾಸ್ ಪೂಜಾರಿ. ನೀವು ಏನು ನೋಡಿ BJPಗೆ ಓಟ್ ಹಾಕ್ತೀರಿ ಸರ್? BJP ಮೋದಿ ದೇಶದ ವಿಷಯದಲ್ಲಿ ಒಳ್ಳೆ ಕೆಲಸ ಮಾಡ್ತಾರಲ್ಲ ಅದಕ್ಕೆ. ಸರ್ ಹೇಗೆ ಸರ್ ಎಲೆಕ್ಷನ್ ಇಲ್ಲಿ? ಕುಂದಾಪುರದಲ್ಲಿ ಈ ಸಲ ಇಲೆಕ್ಷನ್ನಲ್ಲಿ ಜಯಪ್ರಕಾಶ್ ಹೆಗಡೆ ವಿನ್ ಆಗ್ತಾರೆ ಕಾಂಗ್ರೆಸ್ಸಿಂದ. ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅವ್ರು ಬಂದರೆ. ಮತ್ತು ಮೋದಿ ಕೆಲಸ ಮಾಡೋದು ಏನೂ ಇಲ್ಲ ಕುಂದಾಪುರದಲ್ಲಿ. ನಮ್ಮ ಕುಂದಾಪುರದಲ್ಲಿ MP ಆಗಿ ಬಂದಂಥ ಶೋಭಾ ಕಾರಂತರಾಜು ಏನೂ ಮಾಡಲಿಲ್ಲ ಇಲ್ಲಿ. ಆದ್ದರಿಂದ ಈ ಸಲ ಜಯಪ್ರಕಾಶ್ ಹೆಗಡೆ ವಿನ್ ಆಗ್ತಾರೆ. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು. ರಾಹುಲ್ ಗಾಂಧಿ ಆಗ್ತಾರೆ. ಆದರೆ ರಾಹುಲ್ ಗಾಂಧಿ ಆಗಬೇಕು ಪ್ರಧಾನಮಂತ್ರಿ. ಜಯಪ್ರಕಾಶ್ ಹೆಗಡೆ ಅವರು ಕಳೆದ ಬಾರಿ BJP ಇದ್ರು, ಈ ಬಾರಿ ಕಾಂಗ್ರೆಸ್ಗೆ ಬಂದಿದ್ದಾರೆ. ಇಲ್ಲ, ಕಾಂಗ್ರೆಸ್, ನಮ್ಮದು ಪಕ್ಷ ಕಾಂಗ್ರೆಸ್ಸಿಂದ ಇದ್ದವರು ಕಾಂಗ್ರೆಸ್ಸಿಗೆ ಪುನಃ ಬಂದಿದ್ದಾರೆ ಅವರು, ಅಷ್ಟೇ ಬಂದು. ಸರ್ ಇಬ್ಬರು ಅಭ್ಯರ್ಥಿಗಳು ಕುಂದಾಪುರ ಸ್ಥಾನೀಯ ಲೋಕಲ್ ಅವರು. ಅಭ್ಯರ್ಥಿಗಳು ನೋಡಿದಾಗ ಯಾವ ಅಭ್ಯರ್ಥಿ? ಜಯಪ್ರಕಾಶ್ ಹೆಗಡೆ ಒಳ್ಳೆಯವರು ನಮಗೆ. ನಾವು ಕಾಂಗ್ರೆಸ್ ಅಭ್ಯರ್ಥಿ ಆದ್ದರಿಂದ, ನಾವು ಕಾಂಗ್ರೆಸ್ಸಿನ ಸದಸ್ಯರು ಆದ್ದರಿಂದ ನಾವು ಕಾಂಗ್ರೆಸ್ಸೇ ಬರ್ತಾರೆ ಅಂತ ನಾವು ಹೇಳ್ತೇವೆ. ಇದು ಪಾತ್ರಲ್ಲ ಮರ. ಸರ್ ಹೆಂಗೆ ಸರ್ ಎಲೆಕ್ಷನ್ ಇಲ್ಲಿ? ಜಯಪ್ರಕಾಶ್ ಹೆಗಡೆಗೆ ನೇಮ್ ಇರೋದು. ಎಲ್ಲಿ ಕೇಳಿದರು ಕೆಲಸ ಮಾಡ್ತಾರೆ, ಇದೆ ಅವರಿಗೆ, ಒಳ್ಳೆಯವರು ಅಂತೇಳಿ.
ಸರ್ ಜಯಪ್ರಕಾಶ್ ಹೆಗಡೆ ಅವರು ಪಕ್ಷಾಂತರಿ ಅಂತಾರೆ ಚುನಾವಣೆಯಿಂದ ಚುನಾವಣೆ ಅದು ಪಕ್ಷಾಂತರ. ಈಗ ನಾವು ನೀವು ಸೇರು ನಾಳೆ ಆಚೆಗೆ ಆರೋದು ಈಚೆಗೆ ಆರೋದೆ ಅದ್ರ ಬಗ್ಗೆ ಅಲ್ಲ. ಅವ್ರು ಮೊದಲು ಕಾಂಗ್ರೆಸ್ಸಲ್ಲಿ ಇದ್ದವರು ಕೆಲಸ ಮಾಡಿದ್ದಾರೆ, ಕಾಂಗ್ರೆಸ್ಸಲ್ಲೂ ಕೆಲಸ ಮಾಡಿದ್ದಾರೆ, ಬಿ ಜೆ ಪಿಯಲ್ಲೂ ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ನಮ್ಗೆ ಅವ್ರು ಬೇಕು. ವೋಟ್ ಹಾಕ್ಬೇಕಾದ್ರೆ ನೀವು ಯಾವ ವಿಚಾರಗಳನ್ನ ನೋಡ್ಕೊಂಡು ನಮಗೆ ಯಾವ ವಿಚಾರ ಬೇಕಂತ ಹೇಳಿಲ್ಲ, ಹಾಕೋದು ನಾವು ಕಾಂಗ್ರೆಸ್ಸಿಗೆ. ವೆರಿಕೋಸ್ ವೇನ್ ಆಯುರ್ವೇದ ಕೇರ್ ಶೃಂಗೇರಿ ತಾವೇ ಆವಿಷ್ಕರಿಸಿದ ಆಯುರ್ವೇದ ಔಷಧಿಯ ಚಿಕಿತ್ಸೆಯ ಮೂಲಕ ಸಾವಿರಾರು ರೋಗಿಗಳನ್ನು ಆಪರೇಷನ್ ರಹಿತವಾಗಿ ಕಡಿಮೆ ಸಮಯದಲ್ಲಿಯೇ ಯಾವುದೇ ಅಡ್ಡ ತೊಂದರೆ ಇಲ್ಲದೆ ಗುಣಮುಖರನ್ನಾಗಿಸಿರುವ ಹೆಮ್ಮೆ ಇವರದ್ದು. ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೇನ್ ಆಯುರ್ವೇದ ಚಿಕಿತ್ಸಾಲಯ ಈಗ ಮೈಸೂರು, ಬೆಂಗಳೂರು, ಪುಣೆ ಹಾಗೂ ಮಂಗಳೂರಿನಲ್ಲಿಯೂ ಕೂಡ ಲಭ್ಯವಿದೆ. ಎಲೆಕ್ಷನು ನಮ್ಮ ಮೋದಿಯವರು ಈ ದೇಶದ ಪ್ರಧಾನಿ ಆಗಬೇಕಂತ ಭಾರಿ ಅನಿಸಿಕೆ. ಯಾಕಂತೇಳಿದರೆ ಅವರ 10 ವರ್ಷದ ಅವಧಿಯಲ್ಲಿ ದೇಶ ನಮ್ಮದು 9ನೇ ಸ್ಥಾನದಲ್ಲಿರುವುದು 5ನೇ ಸ್ಥಾನಕ್ಕೆ ಬಂದಿದೆ. ಅಂಥ ಪ್ರಧಾನಿ ಈ ದೇಶದಲ್ಲಿ ಪ್ರಥಮ ಪ್ರಧಾನಿ. ಮೊದಲು ನಮ್ಮ ದೇಶದಲ್ಲಿ ಸೈನಿಕರಿಗೆ ಹಕ್ಕಿ ಹೊಡು ಕೋಬಿ ಇದ್ದಿತ್ತು. ಈಗ ಒಳ್ಳೊಳ್ಳೆ ಮಿಷನ್ಗನ್ನು ಬೇಕಾದಂಥ ಆಯುಧ ಎಲ್ಲ ಮಾಡಿದಂಥ ಪ್ರಧಾನಿ ಇದ್ದಲ್ಲಿ ನಮ್ಮ ನರೇಂದ್ರ ಮೋದಿಯವರು. ಈ ದೇಶದ ಪ್ರಧಾನಿ ಆಗೋದೇ ನರೇಂದ್ರ ಮೋದಿ ಅಷ್ಟೇ. ನಾವು ಓಟ್ ಹಾಕೋದೇ ಮೋದಿಗೆ. ಮೋದಿ ನೋಡಿ ಹಾಕೋದು, ಅಭ್ಯರ್ಥಿ ನೋಡಿ ಹಾಕೋದಲ್ಲ, ಮೋದಿಯವರಿಗೆ ಓಟ್ ಹಾಕೋದು. ರಾಹುಲ್ ಗಾಂಧಿ ಇಲ್ಲಿ ಪ್ರಜೆ ಅಲ್ಲ, ಅವರೆಲ್ಲ ಇಟಲಿ ದೇಶದವರು, ಅವರು ಇಲ್ಲಿಯವರಲ್ಲ. ಗೊತ್ತಾಯ್ತಾ? ಅವ್ರು ಇಲ್ಲಿ ಏನಂದು ಗೊತ್ತುಂಟು ಬೇಕಲ್ಲ ಅವರಿಗೆ. ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿಗೆ ಏನು ಗೊತ್ತುಂಟು ಅಂತ ಬೇಕಲ್ಲ. ಸರ್ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಹುಟ್ಟೂರಿದು. ಹುಟ್ಟೂರನ್ನು ಶ್ರೀನಿವಾಸ ಪೂಜಾರಿ ಕಂಡು ಓಟ್ ಹಾಕೋದಲ್ಲ, ಮೋದಿಯವರಿಗೆ ಓಟ್ ಹಾಕೋದು ಅಷ್ಟೇ. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಗ್ಯಾರಂಟಿ ಯೋಜನೆ ಅಂತೇಳಿದ್ರೆ ನಿಮ್ಮ ತಾಕತ್ತಿದ್ರೆ ಹಾಗೆ ವಿನ್ ಆಗಬೇಕು. ಗ್ಯಾರಂಟಿ ಕೊಟ್ಟು ವಿನ್ ಆಗೋದಲ್ಲ. ನಾವು ಗ್ಯಾರಂಟಿ ಕೊಡ್ತೀವಿ, ನೀವು ಓಟ್ ಹಾಕಿ ನೋಡಿ ವಿನ್ ಆಗೋದಲ್ಲ. ಸಾಮರ್ಥ್ಯ ಇದ್ದರೆ ಸ್ಪರ್ಧೆಯಲ್ಲಿ ಹಾಗೆ ಹೆದರಿಸಿ ವಿನ್ ಆಗಬೇಕು ನೀವು. ಅದು ನಿಮ್ಮದೊಂದು ಛಲ ಅಂತ ಹೇಳ್ಬೋದು ಅಷ್ಟೇ. ಈಗ ಬಿ ಜೆ ಪಿಯವ್ರು ಗ್ಯಾರಂಟಿ ಅಂತ ಹೇಳಿದ್ರೆ ವಿನ್ ಆಗ್ತಿದ್ರಲ್ಲ ರಾಜ್ಯದಲ್ಲಿ. ಅವ್ರವ್ರೊಳಗೆ ಕಚ್ಚೋದ್ರೊಳಗೆ ಅವ್ರು ಸೀಟ್ ಕಳ್ಕೊಂಡದ್ದು, ಇಲ್ಲರ ಅವ್ರು ವಿನ್ ಆಗ್ತಿದ್ದಿದ್ರು ಅವರು ಆ ಸಲ. ಈಗ 36 ಸೀಟ್ 136 ಸೀಟ್ ವಿನ್ ಆದ್ದಲ್ಲ. ಬಿ ಜೆ ಪಿಯವ್ರು ಎಲ್ಲರೂ ಸೋತದ್ದು ಎಷ್ಟು? 500,000 ಓಟಿಗೆಲ್ಲ ಸೋತದ್ದು ಕ್ಯಾಂಡಿಡೇಟ್ ಎಲ್ಲ. ಏನು ಭಾರಿ ಅಂತರ ಓಟಿಗೆಲ್ಲ ಸೋತಾರಲ್ಲ ಅಲ್ವಾ? ಈಗ ಕಾಂಗ್ರೆಸ್ನಲ್ಲಿ ವಿನ್ ಆದಾರೆ ಎಷ್ಟಿಗೆ? 1,000, 1,500, 2,000 ಓಟಿಗೆಲ್ಲ ವಿನ್ ಆದಾರೆ ಅವ್ರೇನು ಜಾಸ್ತಿ ಓಟಿಗೆ ವಿನ್ ಆದಾರಲ್ಲ. ಇವರಲ್ಲಿ ಇವ್ರದ್ದು ಸ್ವಲ್ಪ ಮಾತು ಗೀತು ಜನರ ಹತ್ರ ಒಳ್ಳೆ ನಡೆನುಡಿಗಳು ಇದ್ದಿದ್ರೆ ಇವ್ರು ಇನ್ನೂ ಆಗ್ತಿದ್ದೀರಿ. ಎಲ್ಲ 200, 300, 400, 500 ಓಟಿಗೆಲ್ಲ ಸೋತವರು ಇದ್ದರು. ಅದೇನು ಮಾಡಲಿಕ್ಕಿಲ್ಲ. ಕೋಟಾದಲ್ಲಿ ಸರಿ ಸೆಂಟ್ರಲ್ ಮೋದಿ ಗ್ಯಾರಂಟಿ 100% ಕೊಡ್ತೀವಿ ನಾವು. ಮೋದಿ ಗಂಟೆ ಎಲ್ಲರೂ ಓಟ್ ಹಾಕೋದು ಅಷ್ಟೇ. ಏನನ್ನು ನೋಡಿ ಮೋದಿಗೆ ಓಟ್ ಹಾಕ್ತಾರೆ? ಮೋದಿ ಒಳ್ಳೆ ಅಭಿವೃದ್ಧಿ ಆಗಿದೆ, ದೇಶ ಅಭಿವೃದ್ಧಿ ಆಗಿದೆ, ವಿಶ್ವದಲ್ಲಿ ನಂಬರ್ 1 ಅಂತೇಳಿ ಇರುತ್ತೆ. ಹಾಗಾದ್ರೆ ಮೋದಿಯವರೇ. ರಾಹುಲ್ ಗಾಂಧಿ ಏನೂ ಪ್ರಯೋಜನ ಇಲ್ಲ, ಅವ್ರಿಗೆ ಹಾಕೋದ್ರಿಂದ ನಾವು ದೇಶ ಬಿಡೋದೇ ಒಳ್ಳೇದು. ಆ ಥರ ಪರಿಸ್ಥಿತಿ ಇದೆ. ರಾಹುಲ್ ಗಾಂಧಿ ಗ್ಯಾರಂಟಿ ಬಗ್ಗೆ ಏನೂ ಹೇಳೋದಿಲ್ಲ, ಯಾಕಂದ್ರೆ ಗ್ಯಾರಂಟಿ ಕೊಟ್ಟಿದ್ದೇ ತಪ್ಪದು. ದೇಶ ದಿವಾಳಿ ಆಗುತ್ತೆ. ಗ್ಯಾರಂಟಿ ಏನು ಜನ ನಂಬುವುದಿಲ್ಲ. ಗ್ಯಾರಂಟಿ ಈ ಸಲ ಮೋದಿ ನೆಕ್ಸ್ಟ್. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಅವರು ಒಡ್ಡಿಲ್ಲ, ಅವರು ಕೆಲಸ ಮಾಡಿದ್ದಾರೆ, ತೊಂದರೆ ಇಲ್ಲ. ಅವ್ರು ನೋಡಿ ಇದು ಮಾಡೋದಲ್ಲ, ದೇಶಕ್ಕೋಸ್ಕರ ಮೋದಿ ಬೇಕಾದ ಸರ್. ಸರಿ ಸರ್ ಎಲೆಕ್ಷನ್ ಇಲ್ಲ. ಎಲೆಕ್ಷನ್ ಅಡ್ಡಿಲ್ಲ, ತೊಂದರೆ ಇಲ್ಲ. ಯಾವ ಪಾರ್ಟಿ ಚೆನ್ನಾಗಿದೆ ಅಂತ ಸರ್? ನಮಗೆ ಕಾಂಗ್ರೆಸ್ ಬರಬೇಕಂತ ಆಸೆ. ಏನನ್ನು ನೋಡಿ ಕಾಂಗ್ರೆಸ್ಗೆ ಓಟ್ ಹಾಕ್ತೀರಿ? ಕಾಂಗ್ರೆಸ್ ಅವರ ಒಂದು ಇದು ಗ್ಯಾರಂಟಿ ಯೋಜನೆ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗ್ತಾಯಿದೆ. ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಯಾರನ್ನು ನೀವು ಪ್ರಧಾನಿ ಆಗ್ಬೇಕಂತ ನೋಡ್ತೀರಿ? ಸರಿ, ರಾಹುಲ್ ಗಾಂಧಿ ಆಗಬೇಕಂತ ಯೋಚನೆ. ಹೆಂಗೆ ಸರ್ ಎಲೆಕ್ಷನ್ ಇಲ್ಲಿ? ಎಲೆಕ್ಷನ್ BJP ಸರ್. ಯಾಕೆ BJPನೇ ಬರ್ಬೋದು ಅನ್ಸುತ್ತೆ? ಅದೆಲ್ಲ ಸವಲತ್ತೆಲ್ಲ ಒಳ್ಳೆ ಇದೆ, ಮತ್ತು ಏನಾದರೂ ಒಂದು ಬೆನಿಫಿಟ್ ಆಗೋದಲ್ಲ BJP. ಜಯಪ್ರಕಾಶ್ ಹೆಗಡೆ ಮತ್ತು ಶ್ರೀನಿವಾಸ ಪೂಜಾರಿ ಇಬ್ಬರು ಕುಂದಾಪುರ. ಶ್ರೀನಿವಾಸ ಪೂಜಾರಿಗೆ ಗ್ಯಾರಂಟಿ. ಹೆಂಗಿದೆ ಮೇಡಮ್ ಎಲೆಕ್ಷನ್? ನಮಗೆ ಕಾಂಗ್ರೆಸ್. ಏನನ್ನು ನೋಡಿ ಕಾಂಗ್ರೆಸ್ಗೆ ಓಟ್ ಹಾಕ್ತೀರಿ? ಏನನ್ನು ನೋಡಿ ಕಾಂಗ್ರೆಸ್ಗೆ ಓಟ್ ಹಾಕ್ತೀರಿ? ನಮಗೆ ಇದು ಸಿದ್ದರಾಮಯ್ಯ ತುಂಬ ಹೆಲ್ಪ್ ಮಾಡಿದ್ದಾನೆ. ಇವರು ರಾಹುಲ್ ಗಾಂಧಿ ಬರಬೇಕು ಈ ಸಲ. ಮಹಿಳೆಯರಿಗೆ ಈ ಸರಿ ಗ್ಯಾರಂಟಿಗಳನ್ನ ಘೋಷಣೆ. ಗ್ಯಾರಂಟಿ ಎಲ್ಲ ಮೋದಿ ನಮಗೇನು ಮಾಡಿಲ್ಲ, ನಮಗೆ ರಾಹುಲ್ ಗಾಂಧಿ ಬರಬೇಕು ಅಷ್ಟೇ. ಏನೋ ಬಸ್ ಯಾವಾಗಲೂ ಫ್ರೀ ಇರಲ್ಲ. ಯಾವಾಗಲೂ ಇರುತ್ತಾ ಫ್ರೀಯಾ? ಯಾವಾಗಲೂ ಇರಲ್ಲ. 2,000 ದುಡ್ಡು ಕೊಡ್ತಾ ಇದ್ದಾರೆ. ಇಲ್ಲ 2,000 ಕೊಟ್ಟರು ಅಷ್ಟೇ, ರಾಹುಲ್ ಗಾಂಧಿನೇ ಬರಬೇಕು. ಮೇಡಮ್ ಹೇಗಿದೆ ಮೇಡಮ್ ಎಲೆಕ್ಷನ್? ಸರ್ ಚೆನ್ನಾಗೈತೆ. ನಮ್ಮ ಪ್ರಕಾರ ದೇಶ ಉಳಿಸ್ಕೋಬೇಕು ಅಂದರೆ BJP ಬರಬೇಕು. ಅಲ್ಲ, ಫ್ರೀ ಇರಲಿ. ಫ್ರೀ ಕೊಟ್ಟಿರೋದು ಏನಕ್ಕಂದರೆ ಫ್ರೀ ಬದಲು ಕಮ್ಮಿ ಮಾಡಬೇಕಾಗಿತ್ತು. ಎಲ್ಲನೂ ಕಮ್ಮಿ ಮಾಡಿ ಎಲ್ಲ ಅನುಕೂಲ, ಎಲ್ಲರಿಗೂ ಅನುಕೂಲ ಆಗಂಗೆ ಮಾಡಬೇಕಾಗಿತ್ತು. ಫ್ರೀ ಅಂದರೆ ಫ್ರೀ ದಿನ ಓಡಾಡ್ಕೊಂಡಿದ್ರೆ ನಮಗೆ ತಾನೇ ಲಾಸ್ ಆಗೋದು. ನಮಗೆ ದೇಶ ಉಳಿಸೋದು ಬೇಕು ನಮಗೆ, ಅದು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಎಲೆಕ್ಷನ್ ಟ್ರೆಂಡ್ ಹೇಗಿದೆ? ಎಲೆಕ್ಷನ್ ಟ್ರೆಂಡ್ ಒಳ್ಳೆ ಇದೆ ಸರ್. ಯಾವ ಅಭ್ಯರ್ಥಿ ಪರ ಜನ ಬೆಂಬಲ ಇದೆ? ನಮ್ಮಲ್ಲಿ ಈ ಸಲ ನಾವು ಜಯಪ್ರಕಾಶ್ ಹೆಗಡೆ ಅವರಿಗೆ. ಯಾಕಂತ ಹೇಳಿದರೆ ಒಳ್ಳೆಯ ಒಂದು ಕ್ಯಾಂಡಿಡೇಟ್ ಅವರು.
ಒಳ್ಳೆ ಕಾರ್ಯ ಇದು ಮಾಡ್ತಾರೆ, ಕೆಲಸ ಮಾಡ್ತಾರೆ, ಜನರ ಭಾವನೆಗಳಿಗೆ ಒಳ್ಳೆ ಸ್ಪಂದಿಸ್ತಾರೆ. ಹಾಗಾಗಿ ಅವರು ಇದ್ದಂಥ ಅಲ್ಪ ಸಮಯದಲ್ಲಿ 1 ವರ್ಷ 8 ತಿಂಗಳು ಅವರು ಇದ್ದ ಸಮಯದಲ್ಲಿ ಬಹಳ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅವರು. ಹಾಗಾಗಿ ಅವ್ರ ಬಗ್ಗೆ ನಮಗೆ ಒಳ್ಳೆಯ ಅಭಿಪ್ರಾಯ ಇದೆ. ಈ ಸಲ ಜಯಪ್ರಕಾಶ್ ಹೆಗಡೆ ವಿನ್ ಆಗಬೇಕಂತ ನಮ್ಮ ಅಭಿಪ್ರಾಯ ಇದೆ.